ದೆಹಲಿಯಲ್ಲಿ ರಾಷ್ಟ್ರೀಯ ಯುದ್ಧ ಸ್ಮಾರಕ ಉದ್ಘಾಟನೆ. 40 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಸ್ಮಾರಕ ಯೋಧರ ತ್ಯಾಗ ಬಲಿದಾನ ಕೊಂಡಾಡಿದ ಪ್ರಧಾನಿ ನರೇಂದ್ರ ಮೋದಿ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ. ಹಿಂದಿನ ಸರ್ಕಾರ ಯೋಧರಿಗೆ ಬುಲೆಟ್ ಪ್ರೂಫ್ ಕೇಳಿದ್ರು ಕೊಟ್ಟಿರಲಿಲ್ಲ. ಗಾಂಧಿ ಕುಟುಂಬವನ್ನು ಟೀಕಿಸಿದ ಮೋದಿ. ಕಾಡ್ಗಿಚ್ಚು ನಂದಿಸಲು ಹೆಲಿಕಾಪ್ಟರ್ ಬಳಕೆ. ವಾಯುಸೇನಾ ಹೆಲಿಕಾಪ್ಟರ್ ಬಳಸಿ ಕಾರ್ಯಾಚರಣೆ. ನುಗ್ಗು ಜಲಾಶಯದಿಂದ ನೀರು ತಂದು ಸುರಿಯುತ್ತಿರುವ ಸಿಬ್ಬಂದಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅಗ್ನಿ ಅವಘಡ. ಕೌಂಟರ್ ಅಗ್ನಿ ಆಪರೇಷನ್ ಮೂಲಕ ಕಂಟ್ರೋಲ್. ಬೆಂಕಿ ನಂದಿಸಿದ ಅಗ್ನಿ ಶಾಮಕ ದಳ ಸಿಬ್ಬಂದಿ. ಬೆಂಗಳೂರಿನ ಜ್ಞಾನ ಭಾರತಿಯಲ್ಲೂ ಅಗ್ನಿ ಅವಘಡ. ಕಸವನಹಳ್ಳಿ ಅಪಾರ್ಟ್ಮೆಂಟ್ ಬಳಿಯೂ ಬೆಂಕಿ. ರಾಮನಗರದಲ್ಲಿ ಮಾವಿನ ತೋಪು ದಗದಗ. ಲೋಕಸಭೆ ಸೀಟು ಹಂಚಿಕೆ ಕಗ್ಗಂಟಾಗದರೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಲಾದರೂ ದೇವೇಗೌಡರು. ಶಿವಮೊಗ್ಗದಿಂದ ಮೈತ್ರಿ ಅಭ್ಯರ್ಥಿಗೆ ಮಧು ಬಂಗಾರಪ್ಪ ಫೈನಲ್. ಬೆಂಗಳೂರು ಗೆಲ್ಲಕ್ಕೆ ಕಾಂಗ್ರೆಸ್ ಸರ್ಕಸ್. 3 ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಚರ್ಚೆ. ಕೃಷ್ಣ ಬೈರೇಗೌಡರ ಉಪಹಾರ ಕೂಟದಲ್ಲಿ ಇದೇ ಚರ್ಚೆ. ಮಂಡ್ಯ ಜೆಡಿಎಸ್ನ ಭದ್ರಕೋಟೆ ನಮಗೆ ಬೇಕು. ಬೈ ಎಲೆಕ್ಷನ್ ಬಿಟ್ಕೊಟ್ಟ ಹಾಗೆ ಈಗಲೂ ಬಿಟ್ಕೊಡಲಿ ಅಂದ್ರು ಪುಟ್ಟರಾಜು. ಸುಮಲತಾ ಜೆಡಿಎಸ್ ಬಂದ್ರೆ ಪರವಾಗಿ ಕೆಲಸ ಮಾಡ್ತೀವಿ ಅಂದ್ರು ಡಿಸಿ ತಮ್ಮಣ್ಣ. ಆಂಧ್ರದಲ್ಲಿ ಜನಾರ್ದನ್ ರೆಡ್ಡಿ ಮಾವ ಸ್ಪರ್ಧೆ. ಮಾವನ್ನ ಪರ ಅಳಿಯನ ಪ್ರಚಾರ ತಂತ್ರ. ಪರಮೇಶ್ವರ್ ರೆಡ್ಡಿ ಗೆಲ್ಲಿಸೋಕೆ ಸರ್ಕಸ್. ವಿಧಾನಸೌಧ ಒಳಗೂ ಹೊರಗೂ ಫೈಟ್. ಏರ್ಪೋರ್ಟ್ನಲ್ಲಿ ಆತ್ಮೀಯ ಮಾತು. ಹುಬ್ಬಳ್ಳಿಯಲ್ಲಿ ಬಿಎಸ್ವೈ ಸಿದ್ದರಾಮಯ್ಯ ಮುಖಾಮುಖಿ. ಲೋಕಸಭಾ ಚುನಾವಣೆ ಹೊತ್ತಿಗೆ ಹಲವು ಶಾಸಕರು ಬಿಜೆಪಿಗೆ ಸೇರ್ತಾರೆ. ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಬಿಜೆಪಿ ಬರ್ತಾರೆ. ಹೊಸ ಬಾಂಬ್ ಹಾಕಿದ್ರು ಬಿಜೆಪಿಯ ಶಾಸಕ ಈಶ್ವರಪ್ಪ. ಸಿದ್ದರಾಮಯ್ಯ ಕುಮಾರಸ್ವಾಮಿ ಅಭಿವೃದ್ಧಿ ಹರಿಕಾರರು. ಮೋದಿ ದೇಶಭಕ್ತಿ ಪ್ರಶ್ನೆ ಮಾಡುವಾಗಿಲ್ಲ ಅಂದ್ರು ಹೆಬ್ಬಾಳ್ಕರ್. ಅತ್ತ ಸಿದ್ದರಾಮಯ್ಯ ಸಿಎಂ ಅಂದ್ರು ಸಚಿವ ಶಿವಳ್ಳಿ. ಮೋದಿ ಅವರಲ್ಲಿ ಪ್ರಿಯಾಂಕಾ ರಣಕಾಳೆ. ಫೆಬ್ರವರಿ 28 ಗುಜರಾತ್ನಲ್ಲಿ ಸಂಕಲ್ಪ ಯಾತ್ರೆ. ಸಾಥ್ ನೀಡಲಿದ್ದಾರೆ ಸೋನಿಯಾ, ರಾಹುಲ್ ಗಾಂಧಿ. ಪಾರ್ಕ್ಗೆ ಆಡೋಕೆ ಹೋದ ಮಗುವಿಗೆ ಕರೆಂಟ್ ಶಾಕ್. ಪಾರ್ಕ್ಗೆ ಬಾಲಕನ ಸಾವಿನಿಂದ ಪೋಷಕರು ಕಂಗಾಲು. ಬಿಬಿಎಂಪಿಯಿಂದ 10 ಲಕ್ಷ ಪರಿಹಾರ. ನನ್ನ ಗಂಡನನ್ನು ಹುಡುಕಿಕೊಡು, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಬೆಂಗಳೂರು ಪೊಲೀಸರಿಗೆ ಬೆದರಿಕೆ ಹಾಕಿದ ಮಹಿಳೆ. ಖಾಕಿ ಟೀಮ್ಗೆ ತಲೆ ಬೀಸಿತ್ತು ಅಂತ ನಾಗ್ಪುರ ಮೂಲದ ಜೈನಸಿಯಾ ದೂರು. ಕುಲ್ಗಾಂವ್ನಲ್ಲಿ ಹುತಾತ್ಮರಾದ ಪೊಲೀಸ್ ಅಧಿಕಾರಿಗೆ ಗೌರವ. ಸೇನೆ ಪೊಲೀಸ್ ಅಧಿಕಾರಿಗಳಿಂದ ನಮನ. ಸರ್ಕಾರಿ ಗೌರವದಿಂದ ಅಂತ್ಯಕ್ರಿಯೆ. ಅಮೃತಸರ ರೈಲು ದುರಂತಕ್ಕೆ ಅವಹೇಳನ ಮಾತು. ಪಂಜಾಬ್ ಸಚಿವ ಸಿಧು ವಿರುದ್ಧ ಆಕ್ರೋಶ. ಚಂಡೀಗಢದಲ್ಲಿ ಭಾರೀ ಪ್ರತಿಭಟನೆ. ಮೆಟ್ರೋದಲ್ಲಿ ಮಮತಾ ಬ್ಯಾನರ್ಜಿ ಹೆಸರು ಪಡೆದಿಟ್ಟು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ. ಸುಪ್ರೀಂ ಕೋರ್ಟ್ ಮೊರೆ ಹೋದ ಪಶ್ಚಿಮ ಬಂಗಾಳ. ಬಿಜೆಪಿ ಮಮತಾಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಕಾರ್ ನಡೆಸಿ ಸಿಲುಕಿದ ವ್ಯಕ್ತಿ. 22 ಕಿಲೋಮೀಟರ್ ದೂರ ಸೆವೆ ಎಳೆದೊಯ್ದ ಕಾರು. ಮಹಾರಾಷ್ಟ್ರ ಲಾತೂರ್ನಲ್ಲಿ ಹೃದಯ ವಿದ್ರಾವಕ ಘಟನೆ. ರಾಜಕಾರಣ ಸೇರೋ ಇಂಗಿತಕ್ಕೆ ನೋ ರಿಯಾಕ್ಷನ್. ಇಡಿ ವಿಚಾರಣೆ ಬಗ್ಗೆಯೂ ನೋ ಕಮೆಂಟ್. ಏನ್ ಕೇಳಿದ್ರು ನೋ ಅಂತಾರೆ ವಾದ್ರಾ. SC/ST ಬಡ್ತಿ ಮೀಸಲಾತಿಗೆ ಸಿಎಂ ಸಹಿ ಮಾಡಬೇಕು. ಸಿಎಂ ರಾಜೀನಾಮೆ ಮಾತಿನ ವಿಚಾರಕ್ಕೆ ನೋ ಕಮೆಂಟ್. ದಲಿತರೇ ಅನ್ಯಾಯ ಆಗಿದೆ ಅಂದ ಪರಮೇಶ್ವರ್ ಮಾತಿಗೂ ನೋ ಕಮೆಂಟ್. ಮೀಸಲಾತಿ ಆಧಾರದಲ್ಲಿ ಬಡ್ತಿ ಪಡೆದ ನೌಕರರಿಗೆ ಹಿಂಬಡ್ತಿ ಆದೇಶ. ಸರ್ಕಾರದ ಆದೇಶಕ್ಕೆ ದಲಿತ ಸಂಘಟನೆಗಳ ವಿರೋಧ. ಸರ್ಕಾರ ಬಿದ್ದರೂ ಪರವಾಗಿಲ್ಲ, ಅನ್ಯಾಯ ಸಹಿಸಲ್ಲ ಎಂಬ ಎಚ್ಚರಿಕೆ. ದಿನ ದಿನ ಕುಸಿತಾ ಇದೆ ಈರುಳ್ಳಿ ಬೆಲೆ. ಕೆಜಿ ಈರುಳ್ಳಿಗೆ 8 ರೂಪಾಯಿ ಆಗಿದ್ದು ಕೇಳೋರಿಲ್ಲ. ಜನಸಾಮಾನ್ಯರಿಗೆ ಖುಷಿ, ಬೆಳೆದ ರೈತನಿಗಿಲ್ಲ ನೆಮ್ಮದಿ. ಪಾಕಿಸ್ತಾನ ಒಂದು ಅಣುಬಾಂಬ್ ಹಾಕಿದರೆ ಭಾರತದಿಂದ 20 ಬಾಂಬ್ ಬೀಳ್ತವೆ. ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ಎಚ್ಚರಿಕೆ. ಪಾಕ್ ಪ್ರಧಾನಿ ಇಮ್ರಾನ್ಗೆ ಟಾಂಗ್. ಧಾರವಾಡದಲ್ಲಿ ಇವತ್ತಿನ ಸಿನಿಮಾ ಚಿತ್ರೀಕರಣ. ನಟ ಪುನೀತ್ ನೋಡಲು ಸೇರಿದ ಜನಸಾಗರ. ಜನರನ್ನು ನಿಯಂತ್ರಿಸಲು ಪೊಲೀಸರ ಹರಸಾಹಸ.